ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನಲ್ ಲೈಫಲ್ಲಿ ಏನು ನಡೀತಾ ಇದೆ. ಮೇ ಬಿ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೆಸ್ ಕಾಂಟ್ಯಾಕ್ಟ್ ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರು. ನಿಮ್ಗೆ ಗೊತ್ತಿರೋದಿಲ್ವಲ್ಲ ನಿಮ್ಮ ಪರ್ಸನ್ ಲೈಫಲ್ಲಿ ಏನು ನಡೀತಿದೆ ಅಂತ. ಸೊ ಅಲ್ಲಿ ನಿಮ್ಮ ಪರ್ಸನಲ್ ಲೈಫಲ್ಲಿ ಏನು ನಡೀತಾ ಇದೆ, ಯೂನಿವರ್ಸ್ ಏನು ತಿಳಿಸ್ಕೊಡ್ತಾ ಇದ್ದಾರೆ ನಿಮಗೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮೆಲ್ರಿಗೂ ನನ್ನ ವಿಡಿಯೋಸ್ ಇಷ್ಟ ಆಯಿತು ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ರೆಸಿನೇಟ್ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡೋಣ ನಿಮ್ಮ ಪರ್ಸನಲ್ ಲೈಫಲ್ಲಿ ಏನು ನಡೀತಿದೆ ನಿಮಗೆ ಗೊತ್ತಿಲ್ದಿರ ಇರೋದು. ಮೇ ಬಿ ಗೈಸ್ ಇಲ್ಲಿ ಅವರು ರೀಸೆಂಟ್ ಆಗಿ ವಾಕ್ ಅವೇ ಮಾಡಿರ್ಬೋದು ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಯಾರು ಬೇಕಾದ್ರೂ ಆಗಿರ್ಬೋದು, ಅವ್ರ ಫ್ಯಾಮಿಲಿ, ಫ್ರೆಂಡ್ಸ್, ಅವ್ರ ವರ್ಕ್ ಮಾಡೋ ಹತ್ರ ಕಲೀಗ್ಸ್ ಆಗಿರ್ಬೋದು, ಅಥವಾ ಅನದರ್ ರೊಮ್ಯಾಂಟಿಕ್ ಪಾರ್ಟ್ನರ್, ಯಾರು ಬೇಕಾದ್ರೂ ಆಗಿರ್ಬೋದು ಥರ್ಡ್ ಪಾರ್ಟಿ. ಸೊ ಅವ್ರ ಲೈಫಲ್ಲಿ ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ, ಅವರು ನಿಮ್ ಲೈಫ್ ಇಂದ ವಾಕ್ ಅವೇ ಮಾಡಿದ್ದಾರೆ. ಆ ಪರ್ಸನ್ ಯಾವ ತರ ಪರ್ಸನ್ ಅಂದ್ರೆ ಸ್ವಲ್ಪ ಅಥಾರಿಟಿ ಲೀಡ್ ಮಾಡೋ ಅಂತ ಪರ್ಸನ್. ಅವ್ರ ಸುತ್ತಲೂ ಯಾವಾಗ್ಲೂ ಜನ ಇರ್ತಾರೆ, ಬಟ್ ಸ್ಟಿಲ್ ಅವ್ರಿಗೆ ಹಾರ್ಟ್ ಬ್ರೇಕ್ ಅನ್ನೋದಿದೆ. ಅಲ್ಲಿ ಈಗ ಅವರು ನಿಮ್ಮನ್ ಬಿಟ್ಟು ಯಾರ ಕಡೆ ಹೋದ್ರು, ಥರ್ಡ್ ಪಾರ್ಟಿ ಕಡೆ ಹೋಗಿದಾರಲ್ಲ ಅವರು, ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್, ಒಂಥರ ಲವರ್ಸ್ ತರ ಇದ್ದಾರೆ. ಬಟ್ ಆ ಪರ್ಸನ್ಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅದು ಸರಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಜೆನ್ಯೂನ್ ಇದ್ದೀರಾ, ಬಟ್ ಸ್ಟಿಲ್ ಗೊತ್ತಿದ್ರು ಅವರು ನಿಮ್ ಕಡೆ ನೋಡ್ತಾ ಇಲ್ಲ. ಬಟ್ ನಿಮ್ ಮೇಲೆ ಎಮೋಷನ್ಸ್ ಅನ್ನೋದು ಅವ್ರಿಗಿದೆ, ಎಮೋಷನ್ಸ್, ಫೀಲಿಂಗ್ಸ್ ಡೀಪ್ ಲೆವೆಲ್ ಅಲ್ಲಿ ಇದೆ, ಬಟ್ ಅವ್ರು ತೋರ್ಸ್ಕೊಂತಿಲ್ಲ. ಬಟ್ ಅಂದ್ರೂ ವಾಕ್ ಅವೇ ಮಾಡಿದ್ದಾರೆ ಆ ಪರ್ಸನ್. ಯಾಕೆ ಮಾಡಿದ್ದಾರೆ ವಾಕ್ ಅವೇ ಅನ್ನೋದು ನಿಮಗ್ ಗೊತ್ತಿದೆ. ರೀಸನ್ ಕ್ಲಾರಿಫೈ ಮಾಡೋಣ. ಬಟ್ ಸ್ಟಿಲ್ ಅವ್ರಿಗೆ ಹಾರ್ಟ್ ಬ್ರೇಕ್ ಇದೆ. ಅಲ್ಲೋಗಿ ಅವ್ರೇನ್ ನೆಮ್ಮದಿಯಾಗಿಲ್ಲ. ಬಟ್ ಸ್ಟಿಲ್ ಆ ಥರ್ಡ್ ಪಾರ್ಟಿಗೆ ಇವರು ಆ ಥರ್ಡ್ ಪಾರ್ಟಿ ಜೊತೆಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಅಲ್ಲಿ ಇದ್ದಾರೆ. ಬಿಕಾಸ್ ಇದು ಒಂದ್ ಸ್ವಲ್ಪ ದಿನ ಅಷ್ಟೇ ಇರುತ್ತೆ ಇದು. ಯಾಕಂತಂದ್ರೆ